ಒಂದು ಗಂಟೆ ಹಿಂದಷ್ಟೇ ಈ ಒಂದು ಘಟನೆ ನಡೆದಿರುವಂತದ್ದು ಹೊಸೂರು ರಸ್ತೆಯಲ್ಲಿರುವಂತಹ ಅಂದ್ರೆ ಲ್ಯಾಂಕ್ಫರ್ಡ್ ರಸ್ತೆ ಸಮೀಪದಲ್ಲೇ ಇರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಆಫೀಸ್ ಇದೆ. ಆ ಆಫೀಸ್ ಮುಂದೆ ನಾನು ನಿಂತಿದ್ದೀನಿ. ಆಫೀಸ್ ಅನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದೇ ನೋಡಿ ಕಾನ್ಫಿಡೆಂಟ್ ಗ್ರೂಪ್ ನ ಒಂದು ಕಚೇರಿ. ಈ ಕಚೇರಿಯಲ್ಲಿ ಬೆಳಿಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ದಾಳಿ ವೇಳೆಯೇ ಸಿಜೆ ರಾಯ್ ಅವರು ಪಿಸ್ತೂಲ್ ನಿಂದ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಅವರು ಮೃತಪಟ್ಟಿದ್ದು, ಅವರ ಮೃತದೇಹವನ್ನು ಸಹ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯಕ್ಕೆ ಐಟಿ ಅಧಿಕಾರಿಗಳು ಕೂಡ ಆಫೀಸಲ್ಲೇ ಇದ್ದಾರೆ. ಈ ದೃಶ್ಯದಲ್ಲಿ ಗಮನಿಸಬಹುದು, ಅಶೋಕ್ ನಗರ ಪೊಲೀಸರು ಸಹ ಈ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಐಟಿ ಅಧಿಕಾರಿಗಳು ಬಂದಿದ್ದಂತಹ ಕಾರು ಕೂಡ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಮುಂದೆ ನಿಂತಿರುವಂತದ್ದು. ಒಂದು ಕಾರು ಆ ಕಡೆ ಇದ್ರೆ ಮತ್ತೊಂದು ಕಾರು ಕೂಡ ನಾನು ತೋರಿಸೋಕೆ ಪ್ರಯತ್ನ ಮಾಡ್ತೀನಿ. ರೈಟ್ ಸೈಡ್ ಅಲ್ಲಿ ಒಂದು ಕಾರ್ ಇದೆ. ಯೆಲ್ಲೋ ಬೋರ್ಡ್ ಕಾರಲ್ಲಿ ಐಟಿ ಅಧಿಕಾರಿಗಳು ಬಂದು ಬೆಳಿಗ್ಗೆಯಿಂದನೂ ಸಹ ದಾಳಿಯನ್ನು ನಡೆಸ್ತಾ ಇದ್ರು. ಈ ದಾಳಿ ವೇಳೆಯೇ ಅವರು ಈ ರೀತಿಯಾಗಿ ಮಾಡ್ಕೊಂಡಿರೋದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಾನ್ಫಿಡೆಂಟ್ ಗ್ರೂಪ್ ದೇಶದ ಅತಿ ದೊಡ್ಡ ಒಂದು ಕಂಪನಿ ಆಗಿರುವಂತದ್ದು. ಸಾಕಷ್ಟು ಪ್ರಮಾಣದಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾರೆ, ಸಾಕಷ್ಟು ಪ್ರಮಾಣದಲ್ಲಿ ವ್ಯವಹಾರವನ್ನ ಮಾಡ್ತಾರೆ. ಆದ್ರೆ ಐಟಿ ಅಧಿಕಾರಿಗಳು ಪದೇ ಪದೇ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ದಾಳಿಯನ್ನ ಮಾಡಿದ್ರು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಐಟಿ ಅಧಿಕಾರಿಗಳ ದಾಳಿಯಿಂದನೇ ಬೇಸತ್ತು ಈ ರೀತಿಯಾಗಿ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಸ್ಥಳಕ್ಕೆ ಅಶೋಕ್ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು, ಅವರು ಸಹ ಈಗಷ್ಟೇ ಒಳಗಡೆ ಹೋಗಿದ್ದಾರೆ. ಇನ್ನು ಯಾವ ಫ್ಲೋರ್ ನಲ್ಲಿ ಇವರು ಈ ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು, ಮತ್ತೆ ಘಟನೆ ಸ್ಥಳದಲ್ಲಿ ಘಟನಾ ಒಂದು ಜಾಗದಲ್ಲಿ ಮತ್ತು ಘಟನೆ ನಡೆದಂತಹ ವೇಳೆ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ ಐಟಿ ಅಧಿಕಾರಿಗಳು ಕೂಡ ಒಳಗಡೆನೆ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಈಗ ಆಲ್ರೆಡಿ ಮೃತದೇಹ ಅಂದ್ರೆ ಸಿಜೆ ರಾಯ್ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿದ್ದು, ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳು ಸುಮಾರು 2 ಕಾರಲ್ಲಿ ಬಂದು ಒಂದು 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ರು. ಈ ವೇಳೆ ಸಿಜೆ ರಾಯ್ ಅವರು ಕಚೇರಿಗೆ ಬಂದಾಗ ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸಿದಂತೆ ಈ ಒಂದು ಏನು ಕಾನ್ಫಿಡೆಂಟ್ ಗ್ರೂಪ್ ನ ಕಚೇರಿ ಇದೆ, ಈ ಒಂದು ಕನ್ಸಲ್ಟ್ ಆಫೀಸ್ ಆಫ್ ದಿ ಸ್ಲೋವಕ್ ರಿಪಬ್ಲಿಕ್ ಇನ್ ಬ್ಯಾಂಗ್ಳೂರ್ ಅಂತ ಇದೊಂದು ಮೈನ್ ಬ್ರಾಂಚ್ ಅಂತಾನೆ ಹೇಳ್ಬೋದು. ಈ ಒಂದು ಬ್ರಾಂಚ್ ಒಳಗಡೆ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಹೋಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾರು ಕೂಡ ಒಳಗಡೆ ಹೋಗಬಾರ್ದು, ಯಾಕಂತ ಹೇಳಿದ್ರೆ ಒಂದು ಕ್ರೈಮ್ ಸೀನ್ ಆಗಿರೋ ಜಾಗ. ಹೀಗಾಗಿ ಆಲ್ರೆಡಿ ಇಲ್ಲಿ ಕ್ರೈಮ್ ಒಂದು ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತ ಕೆಲಸವನ್ನು ನಡೆಸ್ತಾ ಇದೆ. ಜೊತೆಗೆ ಅಶೋಕ್ ನಗರ ಪೊಲೀಸರು ಮತ್ತು ಸ್ಥಳೀಯ ಪೊಲೀಸರು ಸಹ ಸ್ಥಳಕ್ಕೆ ದೌಡಾಯಿಸಿದ್ದು, ಖುದ್ದು ಡಿಸಿಪಿ ಅಕ್ಷಯ್ ಮಚ್ಚಿದ್ರ ಕಡೆ ಈಗಷ್ಟೇ ಒಳಗಡೆ ಹೋಗಿದ್ದಾರೆ. ಒಳಗಡೆ ಯಾವ ರೀತಿಯಾಗಿ ಸಿಚುವೇಶನ್ ಇದೆ ಅನ್ನೋದನ್ನ ಸಹ ಅವರು ಪರಿಶೀಲನೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಆಸ್ಪತ್ರೆಯ ಬಳಿ ಸಹ ಕೆಲವೊಂದು ಪೊಲೀಸರನ್ನ ಅಲ್ಲೂ ಕೂಡ ನಿಯೋಜಿಸಿದ್ದು, ಮತ್ತೆ ಐಟಿ ಅಧಿಕಾರಿಗಳನ್ನು ಸಹ ಪೊಲೀಸರು ಈಗ ವಿಚಾರಣೆಯನ್ನ ಒಳಗಡೆ ಪ್ರಾಥಮಿಕವಾಗಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಆತ್ಮಹತ್ಯೆ ಮೇಲ್ನೋಟಕ್ಕೆ ಐಟಿ ಅಧಿಕಾರಿಗಳ ದಾಳಿಯಿಂದನೇ ಆಗಿರೋದು ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದ್ರೆ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕಾರಣ ಇದ್ವಾ, ಬೇರೆ ಏನಾದ್ರು ಒತ್ತಡ ಇದ್ವಾ, ಅಥವಾ ಈ ಒಂದು ಕಚೇರಿಯ ಒಳಗಡೆ ಬೆಳಿಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ ನಂತರ ಆಗಿದ್ದೇನೋ, ಸಿಜೆ ರಾಯ್ ಅವರು ಆಫೀಸಿಗೆ ಬಂದ ಮೇಲೆ ಐಟಿ ಅಧಿಕಾರಿಗಳ ಮಧ್ಯೆ ಏನಾದ್ರು ಜಗಳ ಆಯ್ತಾ, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳಿದೆ. ಜೊತೆಗೆ ಅವರು ಪಿಸ್ತೂಲ್ ಅನ್ನ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಯಾವುದು ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತಹ ಒಬ್ಬ ಬಿಸ್ನೆಸ್ ಮನ್ಗೆ ಐಟಿ ಅಧಿಕಾರಿಗಳ ದಾಳಿ ಆಗ್ಬೋದು, ಅಥವಾ ಬೇರೆ ಈ ರೀತಿಯಾದಂತಹ ಅಧಿಕಾರಿಗಳ ದಾಳಿ ಆಗಿರ್ಬೋದು ಸಾಮಾನ್ಯವಾದಂತಹ ವಿಷಯನೇ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ವರ್ಗಾವಣೆ ಅವರಿಗೆ ಪ್ರತಿ ವರ್ಷ ಕೂಡ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಸ್ಯಾಲರಿ ರೂಪದಲ್ಲೇ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡ್ತಾ ಇರ್ತಾರೆ. ಜೊತೆಗೆ ಇವರು ಕೂಡ ಒಂದು ರೀತಿ ಐಷಾರಾಮಿ ಬದುಕನ್ನು ನಡೆಸಿದವ್ರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋಗಳಿಗೂ ಸಹ ಇವರೇ ಸಹ ಒಂದು ಸ್ಪಾನ್ಸರ್ಶಿಪ್ ಆಗಿ ಕೆಲಸವನ್ನ ಕೂಡ, ಅಂದ್ರೆ ಅವಾರ್ಡ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಸಿನಿಮಾ ಜಗತ್ತಿನಲ್ಲೂ ಸಹ ಸಾಕಷ್ಟು ನಂಟಿತ್ತು, ರಿಯಾಲಿಟಿ ಜಗತ್ತಲ್ಲೂ ಸಾಕಷ್ಟು ನಂಟಿತ್ತು. ಒಟ್ಟಾರೆ ಒಂದು ರೀತಿ ಐಷಾರಾಮಿಯಾಗಿ ಬದುಕಿದ್ರು. ಕಾನ್ಫಿಡೆಂಟ್ ಗ್ರೂಪ್ ಅಂದ್ರೆ ಒಂದು ದೊಡ್ಡ ಮಟ್ಟದ ಹೆಸರೇ ಇತ್ತು ದೇಶದಲ್ಲಿ. ಬೆಂಗಳೂರು ಸಹ ಅನೇಕ ಕಚೇರಿಗಳಿದ್ವು. ಆದ್ರೆ ಐಟಿ ಅಧಿಕಾರಿಗಳು ಈ ಹಿಂದೇನೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ರು. ಆ ಟೈಮಲ್ಲೂ ಸಹ ಇವರು ಅವ್ರಿಗೆ ಬೇಕಾದಂತಹ ಎಲ್ಲಾ ಮಾಹಿತಿ, ಎಲ್ಲಾ ದಾಖಲೆಗಳನ್ನು ಸಹ ನೀಡಿದ್ರು. ಆದ್ರೂ ಕೂಡ ಇವತ್ತು ಕೂಡ ಯಾವುದೋ ಒಂದು ತೆರಿಗೆ ವಂಚನೆ ಮಾಡುವಂತಹ ಆರೋಪ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಬೇಕಾದ್ರೆ ಸಿಜೆ ರಾಯ್ ಅವರು ಬಂದಿದ್ದಾರೆ. ಈ ವೇಳೆ ಆಫೀಸ್ ಒಳಗಡೆ ಏನ್ ನಡೆದಿದೆಯೋ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಯಾಕೆ ಈ ರೀತಿಯಾಗಿ ಸಿಜೆ ರಾಯ್ ಅವರು ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದು ದೊಡ್ಡ ಒಂದು ಸಂಶಯವಾಗಿದೆ. ಸದ್ಯಕ್ಕೆ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಐಟಿ ಅಧಿಕಾರಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈಗ ಈ ಕೇಸ್ ಕೂಡ ಇನ್ನೂ ದಾಖಲಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಇನ್ನೂ ಏನ್ ಪರಿಶೀಲನೆ ಮಾಡಬೇಕು, ಇಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಏನ್ ಕಲೆಕ್ಟ್ ಮಾಡಬೇಕು, ಹೇಳಿಕೆಗಳನ್ನ ಏನ್ ದಾಖಲೆ ಮಾಡಬೇಕು, ಎಲ್ಲವೂ ಕೂಡ ಅಶೋಕ್ ನಗರ ಪೊಲೀಸರು ಮತ್ತು ಖುದ್ದು ಡಿಸಿಪಿ ಆಗಿರುವಂತಹ ಅಕ್ಷಯ್ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿದ್ದಂತಹ ಸಿಬ್ಬಂದಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಬ್ಬ ದೈತ್ಯ ಕಂಪನಿ, ಅಂದ್ರೆ ದೈತ್ಯವಂತಹ ಒಂದು ಕಂಪನಿಯ ಚೇರ್ಮನ್ ಆಗಿದ್ದವರು ಈ ರೀತಿಯಾಗಿ ಐಟಿ ದಾಳಿಗೆ ಎದುರಿ ಸೂಸೈಡ್ ಮಾಡ್ಕೊಂಡ್ರ ಅನ್ನೋದು ನಂಬಲು ಕಷ್ಟವಾದ್ರೂ ಸಹ ಸದ್ಯಕ್ಕೆ ಮೇಲ್ನೋಟಕ್ಕೆ ಇವತ್ತು ಐಟಿ ಅಧಿಕಾರಿಗಳು ದಾಳಿ ಮಾಡಿದ ನಂತರವೇ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಈಗ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕಾರಣಗಳಿತ್ತ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಅಷ್ಟೇ ವಿಷಯ ಹೊರಬರಬೇಕಾಗಿದೆ.